ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 4 ಎಕರೆ ಫಾರ್ಮ್ ಹೌಸು. 80 ತೆಂಗಿನ ಮರ ಇದೆ. ಬೌಂಡ್ರಿ ಫೆನ್ಸ್ ಹತ್ರ ಹಾಕಿರೋದು. ಮಧ್ಯದಲ್ಲಿ ಕಬ್ಬು ಹಾಕಿದ್ದಾರೆ. 2 ಬೋರ್ವೆಲ್ ಇದೆ. 2ರಲ್ಲೂ ನೀರು ಚೆನ್ನಾಗಿದೆ ನೋಡಿ. ಇದು ಕಾರ್ ನಿಲ್ಲಿಸ್ಕೊಳ್ಳೋಕ್ಕೆ ಒಂದು ಪೋರ್ಟಿಕೋ ಮಾಡ್ಕೊಂಡಿದ್ದಾರೆ. ಈ ಥರದ್ದು ಒಂದು ಮನೆ ಮಾಡ್ಕೊಂಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ 1 ಬೆಡ್ರೂಮು, ಮೇಲ್ಗಡೆ 1 ಬೆಡ್ರೂಮ್ ಮಾಡಿದ್ದಾರೆ ನೋಡಿ. ಇದು ಲಿವಿಂಗ್. UPS ಹಾಕಿದ್ದಾರೆ. ಇದು ಕಿಚನ್ ಒಳಗಡೆ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಅಲ್ಲೇ ಮಾಡ್ಕೊಳ್ಳೋ ಥರ ಮಾಡಿದ್ದಾರೆ. ಇದೊಂದು ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಮೇಲ್ಗಡೆನೂ ಈ ಥರ ಬೆಡ್ರೂಮು ಮತ್ತು ಅಟ್ಯಾಚ್ ಬಾತ್ರೂಮ್ ಅಷ್ಟಿದೆ. ಮೇಲ್ಗಡೆ ಲಿವಿಂಗ್ ಇಲ್ಲ ನೋಡಿ. ಈ ಥರ ಬಾತ್ರೂಮು, ಅಟ್ಯಾಚ್ ಬಾತ್ರೂಮು ಮೇಲ್ಗಡೆನೂ ಇದೆ ನೋಡಿ. ಗೀಸರ್ ಎಲ್ಲ ಹಾಕ್ಕೊಂಡಿದ್ದಾರೆ. RCC ಮನೆ ಇದು. ಮೈಸೂರು ಸಿಟಿ ಪ್ಯಾಲೇಸಿಂದ 16 ಅಥವಾ 17 ಕಿಲೋಮೀಟ್ರ್ ಆಗ್ಬೋದು. ಮೇನ್ ರೋಡಿಂದ 1 ಕಿಲೋಮೀಟ್ರ್ ಡಿಸ್ಟೆನ್ಸ್, 1.25 ಕಿಲೋಮೀಟ್ರ್ ಬರ್ಬೋದು ಮಡ್ ರೋಡ್. ಮಿಕ್ಕಿದೆಲ್ಲ ಟಾರ್ ರೋಡೇನೆ. ಈಗ ನಾನು ಟೆರೆಸ್ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರೋದು ನೋಡಿ. ಸುತ್ತ ತೆಂಗು ಕಾಣ್ತಾ ಇದೆಯಲ್ಲ, ಅದು 80 ಇದೆ. ಮಧ್ಯದಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲ ಕಬ್ಬು ಹಾಕಿರೋದು. ಕೆಮ್ಮಣ್ಣಿದೆ. ನೀರು ಸೋರ್ಸ್ ಚೆನ್ನಾಗಿದೆ ಇಲ್ಲಿ. 17 ಕಿಲೋಮೀಟ್ರ್ ಮೈಸೂರು ಪ್ಯಾಲೇಸಿಂದ. ಕ್ಲಿಯರ್ ಟೈಟ್ಲ್ ಇದೆ. 3 ಲಕ್ಷ ಒಂದು ಗುಂಟೆಗೆ ಹೇಳ್ತಾ ಇದ್ದಾರೆ. 3 ಲಕ್ಷ ಅಂತಂದರೆ 1,20,00,000 ಆಯಿತು 1 ಎಕರೆಗೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಯ್ತದೆ ನೋಡಿ. ಮೇಲ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಈ ಥರದ್ದು ಸುಮಾರು ಇನ್ನೂ ಕಡಿಮೆ ರೇಟ್ದು ಬೇಕಾದಷ್ಟಿದೆ.